ಎಲ್ಲೋ ಹೋಗಿಲ್ಲ ಅದು ಎಲ್ಲೋ ಹೋಗಿಲ್ಲ. ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಥರ ಐತೆ, ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಥರ ಐತೆ. ಅಲ್ಲಿದೆ ನೋಡಿ. ನಂಬರ್ ಯಾರು ಕೊಟ್ಟರು ನಿಮಗೆ? ನಂದು ಹೋಮ್ ಸೆಂಟರ್. ಹೌದಾ? ಓಕೆ ಓಕೆ. ಕೊಡ್ತಾನೆ ಇರ್ತಾನೆ ಪಾಪ, ಅಲ್ಲಿ ಬೇರೆ ಕಡೆ ಎಲ್ಲ ಹೋದ್ರೆ ಹಾವುಗಳನ್ನ ರೆಸ್ಕ್ಯೂ ಮಾಡಲಿಕ್ಕೆ. ತಗೊಂಡೋಗಿ ಎಲ್ಲಿ ಬಿಟ್ಬಿಟ್ಟಿರೋದು? ಹಾಂ, ಎಲ್ಲಿ ಬಿಟ್ಟಿದ್ದೀರ? ನಿಯರ್ ಬೈ ಅದೊಂದು ಥಿಯೇಟರ್ ಇದೆ ಅಂತ, ಲೇಖದಲ್ಲೆಲ್ಲ ಬಿಟ್ಬಿಡ್ತೀವಿ. ಏನು ಆರಾಮ ಧೈರ್ಯ ಕುತ್ಕೊಂಡಿದ್ರಾ? ಭಯ ಏನಾಗಿಲ್ವಾ? ಭಯ ಏನಿಲ್ಲ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು, ಭಯ ಏನಿಲ್ಲ. ಇದೆ ನಿಮ್ಮ ಮೊಬೈಲ್ ಇದೆ ಕೊಡಿ, ಸ್ವಲ್ಪ ಫ್ಲಾಶ್ ಆನ್ ಮಾಡಿ. ಹಬ್ಬಬ್ಬಾ, ಕ್ಯಾಪ್ ಹಾಕ್ಕೊಳ್ಳಿ ಒಳಗಡೆ. ಇಲ್ಲೇ ನೋಡಿ, ಬೆಳಗ್ಗೆಯಿಂದ ಈ ಥರ ಕಷ್ಟಕರವಾದಂತಹ ಹಾವು ನಡೀತಿರ್ತದೆ ಜಾಸ್ತಿ. ಇದು ಸಿಂಕಿಂದ ಸೇರ್ಕೊಂಡಿತ್ತು. ಬ್ರದರ್ ಥ್ಯಾಂಕ್ ಯು. ವಿಷಕಾರಿ ಹಾವುಗಳು ತುಂಬ ಹುಷಾರಾಗಿರಬೇಕು. ಸೊ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಹಾಯ್ ಡಾರ್ಲಿಂಗ್ಸ್, ಬೆಳಗಿಂದ ಒಂದು 2 ಹಾವನ್ನ ರೆಸ್ಕ್ಯೂ ಮಾಡಿದೆ. ತುಂಬಾ ಬಾಧೆ ಕೊಟ್ಟು ಬೆಳಗಡೆಯಿಂದ 2 ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದು. ಸೊ ಇದರಲ್ಲಿ ಕೆರೆ ಹತ್ರ ಬಿಡೋಣ ಅಂತ ತೊಗೊಂಬಂದಿದ್ದೀನಿ.
ಮತ್ತು ಇನ್ನೊಂದು ಏನಂತಂದರೆ ನಾನು ರೆಸ್ಕ್ಯೂ ಮಾಡಿದ್ರೆ ತೊಗೊಂಡೋಗಿ ಎಲ್ಲಂದ್ರೆಲ್ಲ ಬಿಡೋಕೆ ಹೋಗಲ್ಲ. ಅದನ್ನು ರೆಸ್ಕ್ಯೂ ಮಾಡ್ತೀನಿ ಅಂದರೆ ಅದರದೇ ಆದಂಥ ಒಂದು ಟೆರಿಟರಿಯಲ್ಲಿ ಮಾತ್ರ ನಾನು ರಿಲೀಸ್ ಮಾಡ್ತೀನಿ. ಎಲ್ಲ ಒಂದೇ ಜೊತೆಲಿ ಇಟ್ಕೊಂಡು ಎಲ್ಲ ಒಂದೇ ತೊಗೊಂಡೋಗಿ ಬಿಡೋಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಸೊ ಇದನ್ನು ಇಲ್ಲಿ ರಿಲೀಸ್ ಮಾಡೋಣ. ನೋಡ್ರೆ ಎಷ್ಟು ಖುಷಿಯಾಗಿ ಹೋಯ್ತದ್ದು. ನಾವು ಸಂರಕ್ಷಣೆ ಮಾಡಿ ಒಂದು ಸುರಕ್ಷಿತ ಸ್ಥಳದಲ್ಲಿ ರಿಲೀಸ್ ಮಾಡೋಣ ಅಂತ ಬರ್ತೀವಿ. ಇನ್ನು ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು ಆಲ್ ಡಾರ್ಲಿಂಗ್ಸ್.